6ನೇ ತರಗತಿಯಲ್ಲಿ ಬರುವಂಥ ಗಣಿತದಲ್ಲಿ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಗಣಿತದಲ್ಲಿ ವಿನ್ಯಾಸಗಳು. ವಾಸ್ತವವಾಗಿ ಅಂಥ ವಿನ್ಯಾಸಗಳು ನಮ್ಮ ಸುತ್ತಮುತ್ತಲೂ ಇರ್ತಾವೆ. ಪ್ರಕೃತಿಯೊಳಗೆ, ನಮ್ಮ ಮನೆಗಳಲ್ಲಿ, ಶಾಲೆಗಳಲ್ಲಿ, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಚಲನೆಯಲ್ಲಿ ಕಂಡುಬರ್ತಾವೆ. ಆಟ ಆಡುವುದು, ಹವಾಮಾನದ ವಿನ್ಯಾಸಗಳು ಅರ್ಥ ಮಾಡಿಕೊಳ್ಳುವುದು ಮತ್ತು ತಂತ್ರಜ್ಞಾನ ಬಳಸುವುದು ಇವೆಲ್ಲದರೊಳಗೂ ಗಣಿತ ಕಂಡುಬರ್ತೈತಿ. ಓಕೆ, ನೋಡೋಣ ಗಣಿತದಲ್ಲಿ ವಿನ್ಯಾಸಗಳು. ಫಸ್ಟಿಗೆ ಇಲ್ಲೊಂದು ಅಭ್ಯಾಸ ಐತಿ. ಏನಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ಯೋಚಿಸಬಲ್ಲಿರಾ? ನಮ್ಮ ದೈನಂದಿನ ಜೀವನದಾಗ ಗಣಿತವು ಹೆಂಗೆ ಸಹಾಯಕವಾಗೈತಿ ಅಂತ ಹೇಳಿ ಉದಾಹರಣೆಯನ್ನು ಹೇಳಬೇಕು. ಇಲ್ಲೈತಿ ನೋಡ್ರಿ ಉದಾಹರಣೆ. ನಮ್ಮ ದೈನಂದಿನ ಜೀವನದೊಳಗೆ ಫಾರ್ ಎಕ್ಸಾಂಪಲ್, ಬ್ಯಾಂಕಿನ ವ್ಯವಹಾರಗಳಲ್ಲಿ ಅಳತೆ ಮಾಡಲು ಅಳತೆ ಮಾಡೋಕೆ ನಾವು ಗಣಿತವನ್ನು ಉಪಯೋಗ ಮಾಡ್ತೀವಿ. ಸಮಯವನ್ನು ತಿಳಿಯಲು, ಟೈಮ್ ಎಷ್ಟಾಗೈತೆ ಅಂತ ಹೇಳಿ ತಿಳಿಯಾಕ ಗಣಿತದ ಉಪಯೋಗ ಐತಿ. ಆಟವನ್ನು ಆಡುವಾಗ ಸ್ಕೋರ್ ಎಣಿಸ್ಲಕ್ಕ ನಾವು ಗಣಿತವನ್ನು ಉಪಯೋಗ ಮಾಡ್ತೀವಿ. ಇವೆಲ್ಲ ಕೂಡ ಗಣಿತವನ್ನು ನಮ್ಮ ದಿನನಿತ್ಯ ಜೀವನದೊಳಗೆ ಉಪಯೋಗಿಸುವಂಥ ಉದಾಹರಣೆಗಳಾಗ್ತವೆ. ಓಕೆ, ನೆಕ್ಸ್ಟ್ ಎರಡನೇದೇನೈತಿ, ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ಅವ್ರು ಬಿಟ್ಟಾರ ಅದನ್ನು. ನೀವು ಇಂತಹ ಉದಾಹರಣೆಗಳ ಬಗ್ಗೆ ಯೋಚಿಸಬಹುದು. ಕೊಟ್ಟಾರ. ವೈಜ್ಞಾನಿಕ ಪ್ರಯೋಗಗಳನ್ನು ಕೈಗೊಳ್ಳುವುದು, ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು, ಸೇತುವೆಗಳು, ಮನೆಗಳು ಅಥವಾ ಇತರೆ ಸಂಕೀರ್ಣ ವಿನ್ಯಾಸಗಳನ್ನು ನಿರ್ಮಿಸುವುದು, ಟಿವಿಗಳು, ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು, ಬೈಸಿಕಲ್ಗಳು, ರೈಲುಗಳು, ಕಾರುಗಳು, ವಿಮಾನಗಳು, ಕ್ಯಾಲೆಂಡರ್ಗಳು, ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆ. ಇವೆಲ್ಲ ಕೂಡ ಇದರಿಂದ ಮನುಕುಲದ ಮುನ್ನಡೆ ಆಗ್ತೈತಿ. ಈ ಎಲ್ಲ ವಿಭಾಗದೊಳಗೆ ಮನುಕುಲದ ಮುನ್ನಡೆ ಆಗ್ತೈತಿ. ಹಾಗಾಗಿ ಈ ಎಲ್ಲ ವಿಭಾಗದೊಳಗೆ ಗಣಿತವನ್ನು ಉಪಯೋಗ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂತ ಬರ್ತೈತಿ. ಸಂಖ್ಯೆಗಳಲ್ಲಿ ವಿನ್ಯಾಸಗಳು. ಓಕೆ, ಗಣಿತದಲ್ಲಿ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳೇ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳ ವಿನ್ಯಾಸ. ಪೂರ್ಣ ಸಂಖ್ಯೆಗಳು ಯಾವ? ಫಸ್ಟ್ 0 ಇಂದ ಸ್ಟಾರ್ಟ್ ಆಗ್ತಾವೆ ಪೂರ್ಣ ಸಂಖ್ಯೆಗಳು. 0, 1, 2, 3, 4 ಹಿಂಗೆಲ್ಲ ಬರ್ತಾವಲ್ಲ, ಇದೊಂದು ವಿನ್ಯಾಸ ಆಗ್ತೈತಿ. ಇದು ಪೂರ್ಣ ಸಂಖ್ಯೆಗಳ ವಿನ್ಯಾಸ. ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ಸಂಖ್ಯಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಪೂರ್ಣ ಸಂಖ್ಯೆಗಳ ವಿನ್ಯಾಸವನ್ನು ಅಧ್ಯಯನ ಮಾಡ್ತಾರಲ್ಲ, ಅದಕ್ಕೆ ಸಂಖ್ಯಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಸಂಖ್ಯಾ ಶ್ರೇಣಿಗಳು ಅತ್ಯಂತ ಮೂಲಭೂತವಾಗಿವೆ ಮತ್ತು ಗಣಿತಜ್ಞರು ಅಧ್ಯಯನ ಮಾಡುವ ಅತ್ಯಂತ ಆಕರ್ಷಕ ವಿನ್ಯಾಸಗಳ ವಿಧಗಳಲ್ಲಿ ಸೇರಿವೆ. ಕೆಲವು ಪ್ರಮುಖ ಸಂಖ್ಯಾ ಶ್ರೇಣಿಗಳನ್ನು ಈ ಕೋಷ್ಟಕದೊಳಗೆ ಕೊಟ್ಟಾರ. ನೋಡೋಣ. ಫಸ್ಟ್, ಎಲ್ಲ ಒಂದುಗಳು. ಫಸ್ಟ್ 1 1 1 1 ಬರ್ತೈತೆ. ಇದು ಒಂದು ಶ್ರೇಣಿ, ಇದೊಂದು ವಿನ್ಯಾಸ. ನೆಕ್ಸ್ಟ್, ಎಣಿಕೆ ಸಂಖ್ಯೆಗಳು. 1 2 3 4 5 6 7 ಬರ್ತಾವಲ್ಲ, ಇವು ಕೂಡ ಎಣಿಕೆ ಸಂಖ್ಯೆಗಳು. ಇವು ಕೂಡ ವಿನ್ಯಾಸಗಳು. ಬೆಸ ಸಂಖ್ಯೆಗಳು 1 3 5 7 9 11 13 ಇದು ಬೆಸ ಸಂಖ್ಯೆಗಳ ವಿನ್ಯಾಸ. ನೆಕ್ಸ್ಟ್, ಸಮ ಸಂಖ್ಯೆಗಳು 2 4 6 8 10 ಇದು ಸಮ ಸಂಖ್ಯೆಗಳ ವಿನ್ಯಾಸ. ನೆಕ್ಸ್ಟ್, ತ್ರಿಕೋನೀಯ ಸಂಖ್ಯೆಗಳು 1 3 6 10 15 ಇವು ತ್ರಿಕೋನೀಯ ಸಂಖ್ಯೆಗಳು. ನೆಕ್ಸ್ಟ್, ವರ್ಗ ಸಂಖ್ಯೆಗಳು 1 4 9 16 ಇವು ವರ್ಗ ಸಂಖ್ಯೆಗಳು. ಇವು ವರ್ಗ ಸಂಖ್ಯೆಗಳ ವಿನ್ಯಾಸ. ನೆಕ್ಸ್ಟ್, ಘನಗಳು 1 8 27 64 ಇವು ಘನಗಳು. ವಿರಹಂಕ ಸಂಖ್ಯೆಗಳು 1 2 3 5 8 ಇವು ವಿರಹಂಕ ಸಂಖ್ಯೆಗಳು. ನೆಕ್ಸ್ಟ್, 2ರ ಘಾತಗಳು 1 2 4 8 ಇವು 2ರ ಘಾತ. 3ರ ಘಾತ 1 3 9 27 ಇವು 3ರ ಘಾತ. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಕೋಷ್ಟಕ ಕೊಟ್ಟಾರ. ಕಂಡುಹಿಡಿಯಿರಿ. ಏನಪ್ಪ ಅಂತಂದ್ರೆ, ಕೋಷ್ಟಕದಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಗುರುತಿಸ್ಬೋದು. ಇಲ್ಲಿ ಕೊಟ್ಬಿಟ್ಟಾರ ಅವರು. ಈ ಪ್ರತಿ ವಿನ್ಯಾಸವನ್ನು ಕೊಟ್ಟಾರ, ನಾವು ಗುರುತಿಸ್ಬೋದಿತ್ತು.
ಓಕೆ, ನೆಕ್ಸ್ಟ್ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಕೊಟ್ಟಾರೆ ಇಲ್ಲಿ ಮುಂದಿನ 3 ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು. ಫಸ್ಟ್ ಐತಿ ಎಲ್ಲ ಒಂದುಗಳದಾವೆ. ಇಲ್ಲಿ ನೆಕ್ಸ್ಟ್ 1 1 1 ಬರ್ತೈತಿ. ಎರಡನೇದ್ರೊಳಗೆ ಎಣಿಕೆ ಸಂಖ್ಯೆಗಳು 7 ತನಕ ಕೊಟ್ಟಾರು, ಮುಂದಿಂದ 8 9 10 ಬರ್ತೈತಿ. ನೆಕ್ಸ್ಟ್ ಬೆಸ ಸಂಖ್ಯೆಗಳು 13 ತನಕ ಕೊಟ್ಟಾರು, ಮುಂದೆ 15 17 19 ಬರ್ತೈತಿ. ನೆಕ್ಸ್ಟ್ ಸಮ ಸಂಖ್ಯೆಗಳು 14 ತನಕ ಕೊಟ್ಟಾರು, ನೆಕ್ಸ್ಟ್ 16 18 20 ಬರ್ತಾವೆ. ತ್ರಿಕೋನೀಯ ಸಂಖ್ಯೆಗಳು ನೆಕ್ಸ್ಟ್ 3 ಸಂಖ್ಯೆಗಳು ಯಾವತ್ತಂದ್ರೆ 36 45 55. ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಮುಂದಿನ 3 ಸಂಖ್ಯೆ ಯಾವತ್ತಂದ್ರೆ 64 81 100. ಘನ ಸಂಖ್ಯೆಗಳು 343 512 729. ವಿರಹಾಂಕ ಸಂಖ್ಯೆಗಳು ಮುಂದಿನ ಯಾವಪ್ಪ ಅಂತಂದ್ರೆ 34 55 89. ಎರಡರ ಘಾತಗಳು ಮುಂದಿನ ಯಾವತ್ತಂದ್ರೆ 128 256 512. ಮೂರರ ಘಾತಗಳು 2187 6561 19683. ಇವ ಮೂರರ ಘಾತಗಳು ಮುಂದಿನ. ಓಕೆ, ನೆಕ್ಸ್ಟ್ ಏನು ಬರ್ತೈತೆ ಅಂತಂದ್ರೆ ಸಂಖ್ಯೆಗಳನ್ನು ವಿನ್ಯಾಸಗಳ ದೃಶ್ಯೀಕರಣ ಅಂತ ಬರ್ತೈತಿ. ಇಲ್ಲಿ ಅದು ಕಟ್ ಆಗೈತಿ ಮ್ಯಾಲೆ. ಶ್ರೇಣಿಗಳ ಸಂಖ್ಯೆಗಳ ವಿನ್ಯಾಸಗಳ ದೃಶ್ಯೀಕರಣ ಅಂತ ಬರ್ತೈತಿ. ದೃಶ್ಯೀಕರಣ ಅಂದರೆ ಚಿತ್ರದ ಮೂಲಕ ತೋರಿಸೋದು. ಅನೇಕ ಸಂಖ್ಯಾ ಶ್ರೇಣಿಗಳನ್ನು ಚಿತ್ರಗಳ ಬಳಕೆಯಿಂದ ದೃಶ್ಯೀಕರಿಸಬಹುದು. ಗಣಿತೀಯ ವಿನ್ಯಾಸಗಳು ಮತ್ತು ಪರಿಕಲ್ಪನೆಗಳು ಅರ್ಥ ಮಾಡಿಕೊಳ್ಳಲು ಗಣಿತೀಯ ವಸ್ತುಗಳನ್ನು ಚಿತ್ರಗಳು ಅಥವಾ ರೇಖಾಚಿತ್ರಗಳ ಮೂಲಕ ದೃಶ್ಯೀಕರಿಸುವುದು ಬಹಳ ಉಪಯುಕ್ತವಾಗಿದೆ. ವಿನ್ಯಾಸಗಳ ದೃಶ್ಯೀಕರಣ ಒಳಗೆ ಇಲ್ಲಿ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸುವುದು ಚಿತ್ರಗಳ ಮೂಲಕ ಕೊಟ್ಟಾರವರು. ಇದು ದೃಶ್ಯೀಕರಣ. ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ. ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 2ರಲ್ಲಿರುವ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಅಂತ ಹೇಳಿ ಕೇಳ್ಯಾರ. ಇಲ್ಲಿ ಚಿತ್ರ ಕೊಟ್ಟಾರವರು. ಈ ಪ್ರತಿ ಚಿತ್ರದ ಮುಂದಿನ ಚಿತ್ರವನ್ನು ನಾವು ಬಿಡಿಸ್ಬೇಕು. ನೋಡ್ರಿ ಇಲ್ಲಿ ಐತಿ. ಇಲ್ಲಿ 1 1 1 ಐತಿ. ಅದು ನೆಕ್ಸ್ಟ್ನು 1 ಬರ್ತೈತಿ. ಎಲ್ಲ ಒಂದುಗಳು ಬರ್ತೈತಿ. ನೆಕ್ಸ್ಟ್ ಎಣಿಕೆ ಸಂಖ್ಯೆಗಳು 1 2 3 4 5 ತನಕ ಕೊಟ್ಟಾರೋ 6ನೇ ಈ ಥರ ಚಿತ್ರ ಬರ್ತೈತಿ. ನೆಕ್ಸ್ಟ್ ಬೆಸ ಸಂಖ್ಯೆಗಳು ಈ ಥರ ಬರ್ತೈತಿ. ನೆಕ್ಸ್ಟ್ ಸಮ ಸಂಖ್ಯೆಗಳು ಈ ಥರ ಬರ್ತೈತಿ. ನೆಕ್ಸ್ಟ್ ತ್ರಿಕೋನೀಯ ಸಂಖ್ಯೆಗಳು ಎಷ್ಟು ಬರ್ತಾವೆ ಅಂತಂದರೆ 21 ಚುಕ್ಕೆಗಳು ಬರ್ತಾವೆ. ತ್ರಿಕೋನೀಯ ಸಂಖ್ಯೆಗಳು 21 1 3 6 10 15 21 ಬರ್ತೈತಿ. ನೆಕ್ಸ್ಟ್ ತ್ರಿಕೋನೀಯ ಸಂಖ್ಯೆಗಳು. ನೆಕ್ಸ್ಟ್ ವರ್ಗ ಸಂಖ್ಯೆಗಳು 1 4 9 16 25. ನೆಕ್ಸ್ಟ್ ಎಷ್ಟು ಬರ್ತೈತಿ 36 ಬರ್ತೈತಿ. ಹಿಂಗೆ ಘನ ಸಂಖ್ಯೆಗಳನ್ನು ಬರ್ತಾವೆ ಮುಂದೆ. ಓಕೆ, ಇನ್ನು ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಕಂಡುಹಿಡಿದೆವು. ನೆಕ್ಸ್ಟ್ 1 3 6 10 15ಗಳನ್ನು ತ್ರಿಕೋನೀಯ ಸಂಖ್ಯೆಗಳೆಂದು ಏಕೆ ಕರೆಯುತ್ತಾರೆ? ಈ ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳಿ ಯಾಕೆ ಕರೀತಾರಪ್ಪ ಅಂತಂದ್ರೆ ಇವುಗಳ ಚಿತ್ರವನ್ನು ನಾವು ಬಿಡಿಸಿದಾಗ ಅದು ತ್ರಿಕೋನದ ಆಕಾರವನ್ನು, ಚುಕ್ಕೆಗಳನ್ನು ಇಟ್ಟಾಗ ತ್ರಿಕೋನದ ಆಕಾರವನ್ನು ಅದು ತೋರಿಸ್ತೈತಿ. ಹಾಗಾಗಿ ಈ ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಅಂಥೇಳಿ ಕರೀತಾರೆ. ಅಂದ್ರೆ 1 + 2 ಕೂಡಿಸಿದಾಗ 3 ಬರ್ತೈತಿ. ಆಮೇಲೆ ಕೂಡಿಸ್ಕೋತ ಹೋದಾಗ ಅವು ತ್ರಿಕೋನೀಯ ಸಂಖ್ಯೆಗಳು ಬರ್ತಾವೆ. ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ? ಇದು ಕೂಡ ಸೇಮ್. 1 ಸ್ಕ್ವೇರ್ ಮಾಡ್ಕೋತ ಹೋದಾಗ 1 ವರ್ಗ 1, 2 ವರ್ಗ 4, 3 ವರ್ಗ 9 ಈ ಥರ ಬರ್ತಾವೆ. ಅವುಗಳನ್ನು ಚುಕ್ಕೆಗಳನ್ನು ಕೂಡಿಸಿದಾಗ ಒಂದು ವರ್ಗವನ್ನು ನಾವು ಮಾಡ್ಬೋದು. ವರ್ಗ ಚಿತ್ರವನ್ನು ನಾವು ಬಿಡಿಸ್ಬೋದು ಆ ಚುಕ್ಕೆಗಳಿಂದ. ಹಾಗಾಗಿ ಈ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಅಂತೇಳಿ ಕರೀತಾರೆ. ಘನನೂ ಹಂಗೆ. ಒಂದು ಘನದ ಆಕೃತಿಯನ್ನು ಈ ಚುಕ್ಕೆಗಳಿಂದ ನಾವು ಘನದ ಆಕೃತಿಯನ್ನು ಬಿಡಿಸ್ಬೋದು. ಹಾಗಾಗಿ ಇದಕ್ಕೆ ಘನಗಳು ಅಂಥೇಳಿ ಕರೀತಾರೆ. ನೆಕ್ಸ್ಟ್ 3ನೇ ಕ್ವಶನ್. 36
ಇದು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರುವುದನ್ನು ನೀವು ಗಮನಿಸಿದ್ದೀರಿ. ಅಂದರೆ 36 ಚುಕ್ಕೆಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು. 36 ಇದು ತ್ರಿಕೋನೀಯ ಸಂಖ್ಯೆನೂ ಹೌದು, ವರ್ಗ ಸಂಖ್ಯೆನೂ ಹೌದು. ಹೆಂಗಂತ ನೋಡ್ರಿ, ಇದೈತಿ. ಇದು ತ್ರಿಕೋನೀಯ ಸಂಖ್ಯೆನೂ ಹೌದು, ವರ್ಗ ಸಂಖ್ಯೆನೂ ಹೌದು. 36 ಚುಕ್ಕೆಯನ್ನಿಟ್ಟಾಗ ಅದು 36 ಸಂಖ್ಯೆಗಳ, ಇದು ತ್ರಿಕೋನೀಯ ಸಂಖ್ಯೆನೂ ಹೌದು. ತ್ರಿಕೋನೀಯ ಚಿತ್ರವನ್ನು ಬಿಡಿಸ್ಬೋದು ಮತ್ತು ವರ್ಗದ ಚಿತ್ರವನ್ನು ಬಿಡಿಸ್ಬೋದು 36 ಚುಕ್ಕೆಗಳಿಂದ. ಹಾಗಾಗಿ ಇದು ತ್ರಿಕೋನೀಯ ಸಂಖ್ಯೆನೂ ಹೌದು, ವರ್ಗ ಸಂಖ್ಯೆನೂ ಹೌದು. ನೆಕ್ಸ್ಟ್ 4ನೇ ಕ್ವಶನ್. ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ? ಈಗ ಸರಿ, ಅವುಗಳನ್ನು ಷಡ್ಭುಜ ಸಂಖ್ಯೆಗಳು ಎಂದು ಹೇಳುತ್ತಾರೆ. ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಶ್ರೇಣಿಯ ಮುಂದಿನ ಸಂಖ್ಯೆಯನ್ನು ಬಿಡಿಸಿ. ಇವು ಷಡ್ಭುಜ ಸಂಖ್ಯೆಗಳದಾವು. 1, 7, 19, 37 ಇವು ಷಡ್ಭುಜ ಸಂಖ್ಯೆಗಳದಾವು. ಇದರ ಮುಂದಿನ ಸಂಖ್ಯೆ ಕಂಡುಹಿಡೀರಿ ಅಂದಾರ. ಮುಂದಿನ ಸಂಖ್ಯೆ ಇಷ್ಟು ಬರ್ತೈತಿ. ಇಲ್ಲಿ 37 ಬಂದೈತಿ, ಮುಂದಿನ ಸಂಖ್ಯೆ ಈ ಥರ ಬರ್ತೈತಿ. 61 ಬರ್ತೈತಿ ಮುಂದಿನ ಸಂಖ್ಯೆ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್. 2ರ ಘಾತ 3ರ ಘಾತಗಳ ಶ್ರೇಣಿ ಚಿತ್ರಾತ್ಮಕ ವಿಧಾನದ ಬಗ್ಗೆ ನೀವು ಯೋಚಿಸಬೇಕು. 2ರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ. 2ರ ಘಾತದ ಬಗ್ಗೆ ಈ ಥರ ಕೊಟ್ಟಾರ ಅವ್ರ ಚಿತ್ರ. ನಾವು 3ರ ಘಾತದ ಚಿತ್ರ ಹೆಂಗೆ ಬರ್ತೈತಿ ಅಂತ ಹೇಳಬೇಕು. ಈ ಥರ ಬರ್ತೈತಿ 3ರ ಘಾತರ ಚಿತ್ರ. ಈ ಥರ ನಾವು ಬಿಡಿಸ್ಬೋದು. ಓಕೆ, ಇದು ಪಾರ್ಟ್ 1 ಆಯಿತು. ಇನ್ನು ನೆಕ್ಸ್ಟ್ ಪಾರ್ಟ್ ಉಳಿದಿದ್ದ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳೋಣ. ಓಕೆ.